ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಮುಖಂಡರು ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಕೆ ಮಾಡಿದರು. ಗಾಂಧಿ 62 ಬರ್ತಾರೆ ಡೆಲ್ಲಿ ಮಾಡಿದ್ದು ನಾವು ಚಾ ಕುಡಿದಿನ ಫೋಟೋ ಹಿಂದೆ ಅವ್ರು ಬರಲ್ಲ ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕರು ಮಾತನಾಡಿದರು. ಕೂಡುವಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಮೋತಿಲಾಲ್ ನೆಹರು ಮನೆತನ, ಆದ ನಂತರ ಅವರ ಮಗ ಕೂಡ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಳಷ್ಟು ಸಲ ಹೋರಾಟದ ಮುಖಾಂತರ ತಮ್ಮ ಜೀವನದ ಅನೇಕ ವರ್ಷಗಳು ಕೂಡ ಜೈಲಿನಲ್ಲಿ ಕಳೆದಿರ್ತಕ್ಕಂಥದ್ದು ಇತಿಹಾಸ. ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಎಲ್ಲರೂ ಸಭೆ ಸೇರಿ ಸಾಕಷ್ಟು ಗೊಂದಲಗಳ ಮಧ್ಯದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಸುಮಾರು ವರ್ಷಗಳವರೆಗೆ ಕೂಡ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥ ವ್ಯಕ್ತಿ. ಬಾಕ್ರಾನಂಗಲ್ ಡ್ಯಾಮ್ ಆಗಿರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಭಾರತ ದೇಶಕ್ಕೆ ಆಹಾರ ಉತ್ಪಾದನೆ ಅಂತ ಮತ್ತು ರೈತರಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅನೇಕ ಅಭಿವೃದ್ಧಿಪರ ಕಾಮಗಾರಿಗಳನ್ನು ಕೈಗೊಂಡು ಅವರು 27ನೇ ತಾರೀಕು ದಿವಸ ಮೇ 1964ರಲ್ಲಿ ನಿಧನರಾದರು. ಅಂದಿನಿಂದ ಅವರ ಹೋರಾಟ ಸುಮ್ಮನೆ ಅವರು ಕುರ್ಚಿ ಮ್ಯಾಗ ಕೂತಿರಲಿಲ್ಲ. ಎಷ್ಟು ವರ್ಷ ಕುರ್ಚಿ ಮ್ಯಾಗ ಕೂತು ಅಷ್ಟೇ ಕಾಲ ಕೂಡ ಅವರು ಜೈಲಿನಲ್ಲಿ ಕಳೆದಿದ್ದರು. ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳೆದುಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಚೇರಿಗಳು ಕೂಡ ನೆಹರು ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಪಕ್ಷದ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರರು ನೇತೃತ್ವದಲ್ಲಿ ಇವತ್ತು ಅವರು ಕಾರಣಾಂತರಗಳಿಂದ KPCC ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋದ ಕಾರಣ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲ ಮಿತ್ರರು ಕೂಡ ಆ ನೆಹರು ಅವರು ಮಾಡಿರ್ತಕ್ಕಂಥ ಸಾಧನೆ, ಅವರು ಪಟ್ಟಿರ್ತಕ್ಕಂಥ ಮತ್ತು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಒಂದು ಹೋರಾಟ ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕ ಫಲವಾಗಿ ನಾವೆಲ್ಲ ಇವತ್ತು ಅವರ ನಿಧನದ ಒಂದು ಸಂತಾಪ ಸಭೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಕೈಗೊಂಡಿದ್ದೇವೆ. ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರ ಇವತ್ತು ಪುಣ್ಯತಿಥಿ ಕಾರ್ಯಕ್ರಮ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ಕಾರ್ಯಕ್ರಮ ಭಾಳ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ರವರು ಹಾಗೂ ಜಗದೇವ್ ಗುತ್ತೇದಾರವರು, ಸಾಕಷ್ಟು ಎಲ್ಲ ಏನು ಭೀಮರಾವ್ TT ಅಣ್ಣವರು, ಸಾಕಷ್ಟು ಎಲ್ಲ ಪ್ರಮುಖರು ಸೇರಿ ಇವತ್ತು ಏನು ಜವಾಹರಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ ಇವತ್ತು ಕಾರ್ಯಕ್ರಮ ಭಾಳ ಸರಳ ರೀತಿಯಲ್ಲಿ ಆಚರಿಸಿದರು. ಹಾಗೂ ಜವಾಹರಲಾಲ್ ನೆಹರು ಅವರು ಸಾಕಷ್ಟು ಒಂದು ರೈತರ ಪರ, ಬಡವರ ಪರ, ಮಧ್ಯಮ ವರ್ಗದ ಪರ ಸಾಕಷ್ಟು ಒಂದು ಕೆಲಸ ಮಾಡಿದಂಥ ನಾಯಕರು. ಅವರ ಮಾಡಿದಂಥ ಕೆಲಸಗಳು ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರು ಹಾಗೂ ಸರ್ವರು ಒಂದು ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಒಂದು ಕಾರ್ಯ ಮುಂದುವರಿಸೋಣ. ಹಾಗೂ ಏನು ಇವತ್ತು ಜವಾಹರಲಾಲ್ ನೆಹರು ಅವರ ಇಡೀ ದೇಶಾದ್ಯಂತ ಹಾಗೂ ನಮ್ಮ ಎಲ್ಲ ಜಿಲ್ಲೆಯ ಒಂದು ಪಕ್ಷದ ಕಚೇರಿಯಲ್ಲಿ ಒಂದು ಈ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ದೇಶದ ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಹಾಗೂ ಅವರ ಜವಾಹರಲಾಲ್ ನೆಹರು ಅವರ ಮಾಡಿದಂಥ ಕೊಡುಗೆ ಸಾಕಷ್ಟು ಇದೆ. ಹಾಗೂ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಒಂದು ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ಪುಣ್ಯತಿಥಿ ಇವತ್ತು ಆಚರಿಸಿ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಲಬುರಗಿಯಲ್ಲಿ ಏನು ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
89ನೇ ಇಸ್ವಿ 14ನೇ ನವೆಂಬರ್ನಲ್ಲಿ ಜನಿಸಿದರು. ಅವರ ನಿಧನ 1964ನೇ ಇಸ್ವಿಯಲ್ಲಿ ಸತತವಾಗಿ 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶದ ಸೇವೆ ಸಲ್ಲಿಸಿದ್ದಾರೆ. ಈ ದೇಶದ ಸಂವಿಧಾನ ರಚಿಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಿ ಈ ದೇಶದ ಸಂವಿಧಾನ ರಚನೆ ಮಾಡಲು ಭಾಳಷ್ಟು ಅವರು ಕೊಡುಗೆ ನೀಡಿದ್ದಾರೆ. ಮತ್ತು ಈ ದೇಶದ ಚುಕ್ಕಾಣಿ ಹಿಡಿದು 17 ವರ್ಷದಲ್ಲಿ ಯಾವುದೇ ಚುಕ್ಕೆ ಇಲ್ಲದಂಗೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಅವರು ಈ ದೇಶ ನಿರ್ವಹಣೆ ಮಾಡಿದ್ದಾರೆ. ಸರಿ ಸಮಾನವಾಗಿ ಎಲ್ಲರಿಗೆ ಹಕ್ಕು ಕೊಟ್ಟು ಈ ದೇಶವನ್ನು ಕಾಪಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಲ್ಲದೆ ಈ ಸಂವಿಧಾನ ರಚನೆಯಲ್ಲಿ ಅವರ ಸ್ಫೂರ್ತಿಯಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆಯ ಎಲ್ಲ ದೇಶಗಳ ಸಂವಿಧಾನಗಳನ್ನು ಓದಿಕೊಂಡು ಅವರು ಅಭ್ಯಾಸ ಮಾಡಿ ಈ ದೇಶದ ಸಂವಿಧಾನ ರಚನೆ ಮಾಡುವಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಅವರ ಪಾತ್ರ ಮುಖ್ಯವಾಗಿದೆ. ಆದ್ದರಿಂದ ಇವತ್ತಿನ ದಿವಸ ಅವರ ಪುಣ್ಯತಿಥಿ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಪಕ್ಷದಲ್ಲಿ ಕೂಡ, ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಂಗಳೂರಿಗೆ ಹೋದಕ್ಕೆ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದ್ದರಿಂದ ಈ ದೇಶದ ಎಲ್ಲ ಜನತೆಗೆ ಈ ಒಂದು ನಾವು ಅವರ ನೆನಪುಗಳನ್ನು ಮಾಡಿಕೊಂಡು ನಾವು ಮುನ್ನಡಿಬೇಕಂತೇಳಿ ನಾನು ಹೇಳಲು ಬಯಸ್ತೇನೆ.